ಪ್ರೈಸ್ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯ, ಅದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗೆ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು ಎಲ್ಲ ರೀತಿಯಲ್ಲಿ, ನಿಮ್ಮ ಮಕ್ಕಳನ್ನು ಕೂಡ ದೇವರು ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 2 ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 42ರಿಂದ 2 ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 42ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ದೇವರಾದ ಯೆಹೋವನೇ, ನಿನ್ನಿಂದ ಅಭಿಷಿಕ್ತನಾದವನನ್ನು ತಳ್ಳಿಬಿಡಬೇಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರು ಯಾರನ್ನ ಅಭಿಷಿಕ್ತರನ್ನಾಗಿ ಮಾಡ್ತಾರೋ ಅಂಥವರನ್ನ ದಾವೀದ ಅರಸರಲ್ಲಿ ಹೇಳಿದರೆ, ನಿನ್ನಿಂದ ಅಭಿಷಿಕ್ತನಾದವನನ್ನು ತಳ್ಳಿಬಿಡಬೇಡ, ನಿನ್ನ ಸೇವಕನಾದ ದಾವೀದನಿಗೆ ಅನುಗ್ರಹಿಸಿದ ಕೃಪೆಯನ್ನು ನೆನಪು ಮಾಡಿಕೋ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿದು ನಮ್ಮ ಜೀವಿತಕ್ಕೂ ನಾವು ಕೂಡ ಪ್ರಾರ್ಥಿಸಬೇಕು. ದೇವರೇ, ನನ್ನನ್ನು ನೀನು ಆರಿಸಿಕೊಂಡಿದ್ದೀಯಾ, ಖಂಡಿತವಾಗಿ ತಳ್ಳಿಬಿಡಬೇಡಪ್ಪ, ನನ್ನನ್ನು ನೀನು ನಿನ್ನ ಸನ್ನಿಧಿಯಿಂದ ತಳ್ಳಿಬಿಡಬೇಡ. ಕೀರ್ತನೆ 51ರಲ್ಲಿ ಕೂಡ ದಾವೀದರಸರು ಇದನ್ನೇ ಬೇಡಿಕೊಂಡಿದ್ದಾರೆ. ನಾನು ತಾಯಿ ಗರ್ಭದಿಂದಲೇ ದ್ರೋಹಿ, ಖಂಡಿತವಾಗಿ ನಿನ್ನ ಸನ್ನಿಧಿಯಿಂದ ನನ್ನನ್ನು ನೀನು ತಳ್ಳಿ ಬಿಡಬೇಡ ಅಂತೇಳಿ. ನಿನ್ನ ಸೇವಕನಾದ ದಾವೀದನಿಗೆ ಅನುಗ್ರಹಿಸಿದ ಕೃಪೆಯನ್ನು ನೆನಪು ಮಾಡಿಕೊ. ನನ್ನ ಮುಖಾಂತರ ನೀನು ಏನು ಕಾರ್ಯ ಮಾಡಬೇಕು ಅಂತ ಯೋಚನೆ ಮಾಡಿದ್ಯೋ, ಕಾರ್ಯವನ್ನು ನಡೆಸಬೇಕು ಅಂತ ಮಾಡಿದ್ಯೋ, ಅದನ್ನು ಮಾಡಿಸಿಕೋ. ನಾನು ಮಾತ್ರ ನಿನ್ನ ಸನ್ನಿಧಿಯಿಂದ ತಳ್ಳಿ ಬಿಡಬೇಡ ಅಂತೇಳಿ. ಯಾಕೆಂದರೆ ನಾವು ಮನುಷ್ಯರಾಗಿ ಹುಟ್ಟಿದವರು, ಮನುಷ್ಯರಿಂದ ಹುಟ್ಟಿದವರನ್ನ ದೇವರು ಆರಿಸಿಕೊಂಡು ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ನಾನಾ ರೀತಿಯ ವರಗಳನ್ನು ಕೊಟ್ಟು ಕೆಲಸಕ್ಕಾಗಿ ಆರಿಸಿಕೊಂಡಿದ್ದಾರೆ. ದರ್ಶನವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಿರುವಾಗ ನಮ್ಮಲ್ಲಿ ನಾವು ಮನುಷ್ಯರಿಂದ ಹುಟ್ಟಿದವರು, ಕೆಟ್ಟ ಸಂತಾನ, ಕೆಟ್ಟ ರಕ್ತದವರು ಆಗಿರುವುದರಿಂದ, ತಾಯಿ ಗರ್ಭದಿಂದಲೇ ದ್ರೋಹಿಗಳಾದುದರಿಂದ, ನಮ್ಮ ತಂದೆಗಳು ಕೂಡ ಅನೇಕ ತಪ್ಪುಗಳನ್ನು ಮಾಡಿರ್ತಾರೆ. ಅದೇ ರಕ್ತದವರು ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ಬರ್ತದೆ. ಹೆತ್ತ ತಾಯಿಯ ಪಾಪ ಅಳಿದು ಹೋಗೋದ್ರಲ್ಲಿ ಅಂತೂ ಕೂಡ ಇದೇ ಸತ್ಯವೇದದಲ್ಲಿ, ಅಂದರೆ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಆದುದರಿಂದ ಬಹಳ ಎಚ್ಚರದಕ್ಕಾಗಿ, ಒಂದು ವೇಳೆ ನನ್ನಿಂದ ಏನಾದರೂ ತಪ್ಪುಗಳು ಬಂದು ಹೋದರಿಗೂ ಕೂಡ ದೇವರೇ, ನನ್ನನ್ನು ನೀನು ಕ್ಷಮಿಸು, ನಿನ್ನ ಸನ್ನಿಧಿಯಿಂದ ತಳ್ಳಿ ಬಿಡಬೇಡಪ್ಪ, ನಿನ್ನ ಪವಿತ್ರಾತ್ಮರ ಮೂಲಕ ನಡೆಸು, ನನ್ನನ್ನು ನೀನು ಶುದ್ಧೀಕರಿಸು, ನಿನ್ನನ್ನು ಬಿಟ್ಟು ಏನು ಮಾಡಲಾರದು ಎಂಬುದಾಗಿ ನಾವು ದೇವರಲ್ಲಿ ಕೂಡ ಏನು ಮಾಡಬೇಕು, ಬೇಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 7ನೇ ಅಧ್ಯಾಯ 1ರಿಂದ 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 1ರಿಂದ. ಸೊಲೊಮೋನನು ಪ್ರಾರ್ಥಿಸುವುದನ್ನು ಮುಗಿಸಿದ ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಸರ್ವಾಂಗ ಹೋಮದ್ರವ್ಯಗಳನ್ನು, ಯಜ್ಞಮಾಂಸವನ್ನು ದಹಿಸಿಬಿಟ್ಟಿತು. ಯೆಹೋವನ ತೇಜಸ್ಸು ಆಲಯದಲ್ಲಿ ತುಂಬಿಕೊಂಡಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಸೊಲೊಮೋನನು ಪ್ರಾರ್ಥಿಸಿದ, ಯಜ್ಞಗಳನ್ನು ಅರ್ಪಿಸಿದ, ಪ್ರಾರ್ಥಿಸಿದ ಕೂಡಲೇ ಆಕಾಶದಿಂದ ಬೆಂಕಿ ಬಂದು ಏನಾಯಿತು, ಆ ಯಜ್ಞವನ್ನು ದಹಿಸಿಬಿಟ್ಟಿತು ಎಂಬುದಾಗಿ ಇದನ್ನು ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಹಾಗೆ ಇವತ್ತು ಆಕಾಶದಿಂದ ಬೆಂಕಿ ಬರೋದಂದರೆ ದೇವರ ವಾಕ್ಯ ಬೆಂಕಿಗೆ ಸಮಾನ ಅಂತೇಳಿ ಯೆರೆಮೀಯನ ಗ್ರಂಥದ ಮೂಲಕವೂ ಕೂಡ ಬರೆಯಲ್ಪಟ್ಟಿದೆ. ಯೆರೆಮೀಯನ ಮುಖಾಂತರ ದೇವರು ಬರೆಸಿದ್ದಾರೆ. ಇವತ್ತು ಕೂಡ ನೋಡಿ, ಮಳೆಗಾಲದಲ್ಲಿ ಗುಡುಗು ಮತ್ತು ಸಿಡಿಲು ಬರ್ತದೆ. ಆ ಸಿಡಿಲು ಏನಾಗ್ತದೆ, ಬೆಂಕಿಯ ರೂಪದಲ್ಲಿ ಭೂಮಿಗೆ ಇಳಿದು ಬರುತ್ತದೆ. ಅದು ದೇವರ ಒಂದು ಶಕ್ತಿ, ದೇವರ ಒಂದು ಮಾತಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನು ಬಂದು ದಹಿಸಿ ಬಿಟ್ಟಿತ್ತು ಯಜ್ಞವನ್ನು. ಇವತ್ತು ಕೂಡ ನೋಡಿ, ಒಂದೊಂದ್ಸಲ ಸಿಡಿಲು ಬಿಡೋದು, ಎಂತೆಂಥ ಬಿಲ್ಡಿಂಗುಗಳು, ಎಂತೆಂಥ ವಾಹನಗಳು, ಎಂತೆಂಥ ಮರಗಳು ಎಲ್ಲ ಹುಡಿ ಆಗ್ತವೆ. ಎಷ್ಟೋ ಮನುಷ್ಯರು ಸಾಯ್ತವೆ, ಎಷ್ಟೋ ಪ್ರಾಣಿಗಳು ಸಾಯ್ತವೆ. ಬಹಳ ಅಪರೂಪ ಪ್ರಾಣಿಗಳು ಸಾಯೋದು, ಆದರೂ ಕೂಡ ಕೆಲವೊಂದು ಸಲ ಸಾಯ್ತವೆ. ಎಂತೆಂಥ ಮರಗಳು ಸೀಲಿ ಹೋಗ್ತವೆ. ಇದುವೇ ಆ ದೇವರ ಒಂದು ಶಕ್ತಿಯಾಗಿದೆ, ದೇವರ ರೂಪವಾಗಿದೆ. ಅದು ಆಕಾಶದಿಂದ ಬೆಂಕಿಯ ರೂಪದಲ್ಲಿ ಭೂಮಿಗೆ ಇಳಿದು ಬಂತು ಎಂಬುದನ್ನು ನಾವು ಓದ್ತೇವೆ. ಸರ್ವ ಸೃಷ್ಟಿಕರ್ತನಾದ ದೇವರ ಒಂದು ಮಾತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಒಂದು ಶಕ್ತಿ. ವಿಮೋಚನಾ ಕಾಂಡದಲ್ಲಿ ಕೂಡ ಓದುವಾಗ ಬೆಂಕಿಯ ಒಳಗಿಂದ ಮೋಶೆ ಅಂತ ಕರೆಯುವಾಗ, ಮೋಶೆ ಇದ್ದೇನೆ ಅಂತ ಹೇಳುವಾಗ ಒಂದು
ಉರಿಯುವ ಪೊದೆಯಲ್ಲಿ ಬೆಂಕಿ ಒಂದು ಪೊದೆ ಉರಿತಾ ಇತ್ತು. ಅಲ್ಲಿ ಬೆಂಕಿಯೊಳಗೆ ಒಂದು ದೇವರ ದೂತನು ತಿರುಗಾಡ್ತಾ ಇದ್ದ. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ಅದುವೇ ಬೆಂಕಿಯ ರೂಪದಲ್ಲಿ ಇಳಿದು ಬಂದಿದ್ದು. ದಾನಿಯೇಲನು ಕೂಡ ಅದೇ ರೀತಿ ನೆಬೂಕದ್ನೆಚ್ಚರ ಅರಸರನ್ನು ಸಂಹಾರ ಮಾಡಲಿಕ್ಕೆ ಬೆಂಕಿಗೆ ಹಾಕಿದಾಗ ಮತ್ತೆ ನೋಡಿದಾಗ ಒಟ್ಟು 4 ಜನ ಬೆಂಕಿಯ ಒಳಗೆ ತಿರುಗಾಡ್ತಾ ಇದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಏನಾಗಿದೆ, ಅದು ಬೆಂಕಿಯ ದೇವರ ಒಂದು ರೂಪವಾಗಿದೆ. ಅದಕ್ಕೆ ಬಿಟ್ಟ ಶಕ್ತಿ ಅಂದರೆ ಸಿಡಿಲು, ಅದಕ್ಕೆ ಬಿಟ್ಟ ಯಾವ ಶಕ್ತಿಯೂ ಇಲ್ಲ. ಅದು ಇವತ್ತು ಕೂಡ ನಾವು ಇದನ್ನು ಕಾಣಬಹುದು. ಕೆಲವರಿಗೆ ಅದರ ಜ್ಞಾನ ಇದೆ, ಕೆಲವರಿಗೆ ಅದರ ಜ್ಞಾನ ಇಲ್ಲವೇ ಇಲ್ಲ. 2ನೇ ವಚನ 7:2. ಯೆಹೋವನ ತೇಜಸ್ಸು ಆತನ ಆಲಯದಲ್ಲಿ ತುಂಬಿಕೊಂಡಿದ್ದರಿಂದ ಯಾಜಕರು ಒಳಗೆ ಪ್ರವೇಶಿಸಲಾರದೆ ಹೋದರು. ನೋಡಿ, ಎಲ್ಲಿ ಸರಿಯಾಗಿ ದೇವರು ಯಾವ ಸ್ಥಳವನ್ನು ಆರಿಸಿಕೊಳ್ತಾರೋ ಅಲ್ಲಿ ಖಂಡಿತವಾಗಿ ಏನು ಮಾಡ್ತಾರೆ, ದೇವರ ಒಂದು ಪ್ರಕಾಶ ಅಲ್ಲಿ ಇರ್ತದೆ. ಅಲ್ಲಿಗೆ ಎಲ್ಲರೂ ಹೋಗ್ಲಿಕ್ಕೆ ಆಗುವುದಿಲ್ಲ. ಅದು ಇವತ್ತು ಕೂಡ ಒಂದೊಂದು ಕಡೆಗೆ ನಡೀತದೆ. ದೇವರು ಆರಿಸಿಕೊಂಡಂಥ ಸ್ಥಳ, ದೇವರು ಆರಿಸಿಕೊಂಡಂಥ ಸೇವಕರು ದೇವರ ವಾಕ್ಯಕ್ಕೆ ಸರಿಯಾಗಿ ಎಲ್ಲಿ ವಿಧೇಯರಾಗಿ ನಡೀತದೋ, ಯಾವ ಆಲಯ ಪ್ರಾರ್ಥನಾ ಸ್ಥಳದಲ್ಲಿ ಇರ್ತಾರೋ, ಯಾವ ಮನೆ ಇರ್ತದೋ ಅಲ್ಲಿ ಸಾಧನೆ ಯಾರಿಗೂ ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಮನಸ್ಸು ಬರುವುದಿಲ್ಲ. ದೇವರು ನಮಗೆ ಸ್ತೋತ್ರವಾಗಲಿ. ಅನೇಕ ಕಡೆ ಅಯ್ಯೋ ನಾವು ಅಲ್ಲಿಗೆ ಬರುವುದಿಲ್ಲಪ್ಪ, ನಾವು ಅಲ್ಲಿಗೆ ಹೋಗುವುದಿಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ನಮಗೆ ಹೆದರಿಕೆ ಆಗ್ತದೆ ಅಂತೇಳಿ ಅನೇಕರು ಏನು ಮಾಡ್ತಾರೆ, ಅದರ ಬಾಗಿಲಿಗೂ ಕೂಡ ಬರುವುದಿಲ್ಲ, ಬಹಳ ದೂರ ನಿಂತಿರುತ್ತಾರೆ. ಒಂದೊಂದು ಮನುಷ್ಯರಲ್ಲಿ ದೇವರೊಂದು ತೇಜಸ್ಸಿದ್ರೆ ಮನುಷ್ಯರ ಮುಖದ ಪ್ರಕಾಶ ಬೇರೆ ಇರ್ತದೆ, ಮುಖದ ಕಳೆಯೇ ಬೇರೆ ಇರ್ತದೆ. ಉದಾಹರಣೆಗೆ ಮೋಶೆ ಸೀನಾಯಿ ಬೆಟ್ಟದಿಂದ 10 ದಶಾಜ್ಞೆಗಳ ಕಲ್ಲನ್ನು ತೆಗೆದುಕೊಂಡು ಇಳಿದು ಬರುವಾಗ ಅಯ್ಯೋ ಅವನ ಮುಖವೇ ಬೇರೆ ಆಗಿತ್ತು. ಯಾರ ಮುಖ? ಮೋಶೆಯ ಮುಖಚರ್ಯೆ ಬೇರೆ ಆಗಿತ್ತು. ಅಷ್ಟೊಂದು ಕಳೆ ಇತ್ತು ಮುಖದಲ್ಲಿ. ಹಾಗಿತ್ತು. ದೇವರೊಂದು ಆಶೀರ್ವಾದ ಯಾರ ಶರೀರದಲ್ಲಿ ಕೂಡ ಇರ್ತದೋ, ಯಾರಲ್ಲಿ ಇರ್ತದೋ ಅವರ ಮುಖ ಕೂಡ ಪ್ರಕಾಶವಾಗಿರುತ್ತದೆ. ಅಂಥವರಲ್ಲಿ ಸಾಧಾರಣ ಮಾತಾಡೋಕ್ಕೂ ಕೂಡ ಧೈರ್ಯಗೊಳ್ಳುವುದಿಲ್ಲ. ಇವರಲ್ಲಿ ಏನೋ ಒಂದು ಇರ್ತದೆ ಎಂಬ ಒಂದು ಭಾಸ ಕೂಡ ಆಗುತ್ತದೆ. ಹಾಗೆ ಇವತ್ತು ಕೂಡ ದೇವರ ಒಂದು ಶಕ್ತಿ, ದೇವರೊಂದು ಪ್ರಾರ್ಥನೆ ಎಲ್ಲಿ ಇರ್ತದೋ ಅಲ್ಲಿಗೂ ಎಲ್ರಿಗೂ ಬರೋಕ್ಕೆ ಸಾಧ್ಯವಾಗುವುದಿಲ್ಲ. ಅಯ್ಯೋ ನಾವು ಬರುವುದಿಲ್ಲ ಅಂತ ಹೇಳಿ ಬಹಳ ದೂರವಾಗಿ ಇರುತ್ತಾರೆ. ಹಾಗೆ ಯಾಜಕರು ಕೂಡ ಒಳಗೆ ನೋಡಿ, ಅಲ್ಲಿ ಸೇವೆ ಮಾಡುವಂಥ ಯಾಜಕರುಗಳು ಕೂಡ ಅಲ್ಲಿ ಒಳಗೆ ಹೋಗ್ಲಿಕ್ಕಾಗಿಲ್ಲ. ಅಂದರೆ ಅಷ್ಟೊಂದು ಪ್ರಕಾಶಮಯವಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರ. 3. ಇಸ್ರಾಯೇಲರೆಲ್ಲರೂ ಬೆಂಕಿ ಇಳಿದು ಬರುವುದನ್ನು, ಯೆಹೋವನ ತೇಜಸ್ಸು ಆಲಯದಲ್ಲಿರುವುದನ್ನು ನೋಡಿ ನೆಲಗಟ್ಟಿನ ಮೇಲೆ ಸಾಷ್ಟಾಂಗವಿರಾಗಿ ಆರಾಧಿಸಿ, ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಕೃತಜ್ಞತಾಸ್ತುತಿ ಮಾಡಿದರು. ನೋಡಿ, ಇಸ್ರಾಯೇಲರು ಅದನ್ನು ನೋಡಿ ಯಾಜಕರು ಕೂಡ ಹೊರಗೆ ಬಂದಾಗ ನೆಲಗಟ್ಟಿನ ಮೇಲೆ ಸಾಷ್ಟಾಂಗವಿರಾಗಿ ಅಂದರೆ ಅಡ್ಡ ಬಿದ್ದು ದೇವರಿಗೆ ಏನು ಮಾಡಿದ್ರು, ಅಲ್ಲಿ ನಮಸ್ಕಾರವನ್ನು ಮಾಡಿದರು, ಸ್ತುತಿ ಮಾಡಿದರು. ಕೃಪೆ ಶಾಶ್ವತವಾಗಿದೆ ಅಂತೇಳಿ ದೇವರ ನಮಗೆ ಸ್ತೋತ್ರ. ಹಾಗೆ ಇಂಥ ಒಂದು ಸರಿಯಾಗಿ ಪ್ರಾರ್ಥನೆ ನಡೆಯುವ ಸ್ಥಳ, ದೇವರ ಆಲಯ ಅಂತ ಆದಮೇಲೆ ಅಲ್ಲಿ ಅಂಥ ಒಂದು ದೇವರಿಂದ ಆರಿಸಿಕೊಂಡಂಥ ಸೇವಕರುಗಳು ಇದ್ದಾರೆ. ಅವರ ಒಂದು ಪ್ರಸನ್ನತೆ ಕೂಡ ನೋಡಿದಾಗ ಆ ಸ್ಥಳದಲ್ಲಿ ಏನು ಮಾಡಬೇಕು, ಆರಾಧಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೃತಜ್ಞತಾ ಸ್ತುತಿ ಮಾಡಬೇಕು. ಹೀಗೆ ಇದನ್ನು ಹಿಂದೆ ಕೂಡ ನಾವು ತಿಳ್ಕೊಂಡಿದ್ದೇವೆ. ದೇವರನ್ನು 6 ರೀತಿಯಲ್ಲಿ ನಾವು ಏನು ಮಾಡ್ಬೋದಂತೆ, ದೇವರಿಗೆ ಸ್ತುತಿ ಮಾಡ್ಬೋದು, ದೇವರನ್ನು ಆರಾಧಿಸ್ಬೋದು. ನಿಂತುಕೊಂಡು, ಕೂತುಕೊಂಡು, ಮೊಣಕಾಲು ಹಾಕ್ಕೊಂಡು, ಅಥವಾ ಮಲಗಿಕೊಂಡು, ಬೋರಳ ಬಿದ್ದುಕೊಂಡು, ಈ ರೀತಿಯಲ್ಲಿ, ಅಥವಾ ರೋಗಿಯಾಗಿದ್ದರೆ ಮಲ್ಕೊಂಡು ಕೂಡ ದೇವರನ್ನು ಆರಾಧಿಸಬಹುದು. ಅಂದರೆ ಏನಾಗಬೇಕು, ನಮ್ಮ ಶರೀರ ಸಂಪೂರ್ಣ ದೇವರಲ್ಲಿ ನಾವು ಐಕ್ಯಗೊಂಡಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಂಪೂರ್ಣ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತಾ ಇರಬೇಕು. ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಕೂಡ. ಹಾಗೆ ಇವತ್ತು ನಾವು ಏನು ಮಾಡಬೇಕು, ದೇವರ ಆಲಯದಲ್ಲಿ ಸರಿಯಾದ ವಾಕ್ಯಗಳು ಎಲ್ಲಿ ನಡೀತವೋ, ಎಲ್ಲಿ ಸರಿಯಾದ ಸೇವಕರುಗಳು ಇದ್ದಾರೋ, ದೇವರ ವಾಕ್ಯಕ್ಕನುಸಾರಾಗಿ ನಡೆಯುವರು, ಅಲ್ಲಿ ಏನು ಮಾಡಬೇಕು, ನಾವು ಆ ಸ್ಥಳವನ್ನು ನೋಡಿಕೊಂಡು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡಬೇಕು. ಒಂದು ವೇಳೆ ನಾವು ಎಲ್ಲಿಯವರು ಹೋದಾಗ ಅದು 46 ವರ್ಷ ಕಟ್ಟಿದಂಥ ಯೆರೂಸಲೇಮಿನ ದೇವಸ್ಥಾನ ಕೂಡ ಯೇಸುಸ್ವಾಮಿ ಶಿಲುಬೆ ಮೇಲೆ ತೂಗಾಡಿಕೊಂಡು ಪ್ರಾಣ ಬಿಟ್ಟಾಗ, ಕಿರಿಚಾಡಿ ಪ್ರಾಣ ಬಿಟ್ಟಾಗ ಯೆರೂಸಲೇಮ್ ದೇವಸ್ಥಾನದ ಗೋಡೆ ಒಡೆದು ಹೋಯಿತು ಅಂತೇಳಿ ಮತ್ತಾಯ 27ನೇ ಅಧ್ಯಾಯದಲ್ಲಿ ಇದನ್ನು ನಾವು ಓದುತ್ತೇವೆ. ಆದರೆ ಅಲ್ಲಿಗೆ ದೇವಾಲಯ ಹೋಯಿತು. ಆದರೆ ಇವತ್ತು ನಾವು ನಮ್ಮ ದೇವಾಲಯವನ್ನು ಶುದ್ಧ ಮಾಡಿಕೊಂಡು, ಅಂದರೆ ದೇವರ ವಾಕ್ಯಗಳಿಗೆ ಒಪ್ಪಿಸಿಕೊಟ್ಟು ವಿಧೇಯರಾಗಿ ಜೀವಿಸಿ ಶುದ್ಧ ಮಾಡಿಕೊಂಡು ಜೀವಿಸಬೇಕು. ಅಂತ ನಮ್ಮ ಶರೀರ ಎಂಬ ದೇವಾಲಯದಲ್ಲಿ ನಾವು ಕೃತಜ್ಞತಾ ಸ್ತುತಿಯನ್ನು ದೇವರಿಗೆ ಮಾಡಬೇಕು. ಇದುವೇ 1 ಕೊರಿಂಥ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಿನ್ನ ದೇಹವೇ ದೇವಾಲಯವಾಗಿದೆ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಾಕ್ಯ ಇದಕ್ಕೆ ಇಂಬು ಕೊಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಮ್ಮ ಆಲಯ ಇವತ್ತು ಯಾವುದು, ನಮ್ಮ ದೇಹವಾಗಿದೆ.
ನಾವು ಸಂಪೂರ್ಣವಾಗಿ ಶುದ್ಧ ಮಾಡಿಕೊಂಡು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಬೇಕು. ಒಂದು ವೇಳೆ ದೇವರಿಗೆ ಪ್ರಾರ್ಥನಾ ಮಂದಿರ, ಇದು ಇಬ್ರಿಯ ಗ್ರಂಥದಲ್ಲಿ ಕೂಡ ಬರೆಯಲ್ಪಟ್ಟಿದೆ, ಸಭೆ ಸೇರುವ ಸ್ಥಳದಲ್ಲಿ ಸರಿಯಾಗಿ ದೇವರ ವಾಕ್ಯ ನಡೆಯುವುದಾದರೆ, ಆ ಸ್ಥಳ ಮತ್ತು ಅಲ್ಲಿ ನಡೆಸುವಂಥ ಸೇವಕರು ಸರಿಯಾಗಿ ದೇವರಿಂದ ಆಯ್ಕೆಗೊಂಡವರಾದರೆ, ದೇವರ ವಾಕ್ಯಕ್ಕೆ ಸರಿಯಾಗಿ ವಿಧೇಯರಾಗುವುದಾದರೆ, ಆ ಸ್ಥಳದಲ್ಲಿ ಕೂಡ ಸಾಷ್ಟಾಂಗವಿರಗಿ ಅಥವಾ ಈಗಲೇ ಹೇಳಿದ ಹಾಗೆ ಅವರಿಗೆ ಹೇಗೆ ಆಗ್ತದೋ ಹಾಗೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಯಾವ ಅಂದರೆ ಹಿಂದೆ ತಿಳ್ಕೊಂಡಿದ್ದೇವೆ, ಪರಮಾತ್ಮ ಆತನೇ ಭಗವಂತ, ಆತನೇ ಸರ್ವೇಶ್ವರ, ಆತನೇ ಪರಮೇಶ್ವರ, ಆತನೇ ಶ್ರೀಕೃಷ್ಣ ಪರಮಾತ್ಮನು, ಆತನೇ ಶ್ರೀಮನ್ನಾರಾಯಣನು, ಆತನೇ ಅಲ್ಲಾಹನಾಗಿದ್ದಾನೆ, ಆತನೇ ಯೇಸು ಆಗಿದ್ದಾನೆ, ಆತನೇ ಶ್ರೀವಸನೂ ಆಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರನ್ನು ಅರಿತುಕೊಂಡು ಈ ರೀತಿ ನಾವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನ ಮಾಡಬೇಕು. 4ನೇ ವಚನ, ಅರಸನು ಎಲ್ಲ ಜನರು ಯೆಹೋವನ ಸನ್ನಿಧಿಯಲ್ಲಿ ಯಜ್ಞ ಮಾಡಿದರು. ನೋಡಿ, ಅರಸರು, ದೇವರಾದುಕೊಂಡ ಅರಸರು, ಎಲ್ಲ ಜನರು ಅಂದರೆ ಅಲ್ಲಿ ಇರುವಂಥ ಬಾಕಿ ಎಲ್ಲ ಜನರು ಸೇರಿ ಯಜ್ಞ ಮಾಡಿದರು. ಯಾವಾಗ ಯಜ್ಞ ಇತ್ತು, ಪ್ರಾಣಿಗಳ ಯಜ್ಞ, ಈಗ ಯಜ್ಞ ಇಲ್ಲ. ಈಗ ನಮ್ಮ ಸ್ತುತಿ ಸ್ತೋತ್ರವೇ ಯಜ್ಞವಾಗಿದೆ. ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳಿಗಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 5, ಅರಸನಾದ ಸೊಲೊಮೋನನು ಯಜ್ಞಕ್ಕಾಗಿ ವಧಿಸಿದ ಹೋರಿಗಳು 22,000 ಕುರಿಗಳು, 120,000. ಈ ಪ್ರಕಾರ ಅರಸನು ಎಲ್ಲ ಇಸ್ರಾಯೇಲರು ದೇವಾಲಯದಲ್ಲಿ ಪ್ರತಿಷ್ಠಿಸಿದರು. ನೋಡಿ, ಎಷ್ಟು 22,000 ಕುರಿಗಳು, 22,000 ಕುರಿಗಳು, 1,20,000. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಧಿಸಿದ ಹೋರಿಗಳು 22,000 ಹೋರಿಗಳು, 1,20,000 ಕುರಿಗಳು ದೇವಾಲಯದಲ್ಲಿ ಪ್ರತಿಷ್ಠಿಸಿದರು. ಯಜ್ಞ. ದೇವರ ನಮಗೆ ಸ್ತೋತ್ರ. ಈಗ ಕುರಿ ದನ ಯಾವುದೇ ಯಜ್ಞ ಬೇಕಾಗಿಲ್ಲ. ಒಂದೇ ಸಲ ದೇವರು ಮನುಷ್ಯನ ರೂಪದಲ್ಲಿ ಬಂದು ಶಿಲುಬೆಗೆ ರಕ್ತವನ್ನು ಸುರಿಸಿದ್ರು. ಆಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದ್ದು ನಮ್ಮ ಜೀವಿತದಲ್ಲಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವಂಥದ್ದು. 10 ದಶಾಜ್ಞೆಗಳನ್ನ ತಿಳಿದುಕೊಂಡಾಗ ನಮ್ಮ ಪಾಪಗಳು ಏನೆಂಬುದನ್ನು ನಾವು ಪಶ್ಚಾತ್ತಾಪ ಪಡುವಂಥದ್ದು. ಅದುವೇ ಇವತ್ತು ನಮ್ಮ ಯಜ್ಞವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದರೆ ಅನೇಕರು ಇವತ್ತು ಆ ಹೋಮ ಹಾಕಿ, ಈ ಹೋಮ ಹಾಕಿ, ಆ ಯಜ್ಞ ಮಾಡಿ, ಈ ಯಜ್ಞ ಮಾಡಿ, ಅದಕ್ಕೆಷ್ಟು ಸಾವಿರ, ಇದಕ್ಕಿಷ್ಟು ಸಾವಿರ, ಅದಕ್ಕಿಷ್ಟು ಅಕ್ಕಿ, ಇಷ್ಟು ತೆಂಗಿನಕಾಯಿ, ಇಷ್ಟು ಬಾಳೆಹಣ್ಣು, ಇಂಥ ವಸ್ತುಗಳು ಬೇಕು, ಇಂಥ ಬಟ್ಟೆಗಳು ಬೇಕು ಅಂತ ಆಮೇಲೆ ಎಷ್ಟೆಷ್ಟೋ ಬಿಲ್ಲು, ಎಷ್ಟೆಷ್ಟೋ ಬೋರ್ಡ್ಗಳನ್ನು ಕೂಡ ಹಾಕ್ತಾರೆ. ಇದೆಲ್ಲ ಏನಾಗಿದೆ, ಜನಗಳನ್ನು ವಂಚಿಸಿ ಮಾಡುವಂಥದ್ದು. ಆದ್ದರಿಂದ ಬಹಳ ಅಂತಕ್ಕೆ ಒಳಗಾಗಬಾರದು. ಸರ್ವ ಸೃಷ್ಟಿಕರ್ತ ಭಗವಂತ ಪರಮಾತ್ಮನ ಮಾತನ್ನು ತಿಳಿದುಕೊಂಡು ಈಗ ಯಾವುದು ಯಜ್ಞ ಎಂಬುದಾಗಿ ಹೋಗಬೇಕು. ಅನೇಕರು ಇವತ್ತು ಕಷ್ಟ ಸಂಕಟ ದುಃಖಗಳು ಬಂದಾಗ ಆ ಯಜ್ಞ, ಈ ಯಜ್ಞ, ಆ ಹೋಮ, ಈ ಹೋಮ, ಅಲ್ಲಿಂದ ಅವ್ರನ್ನ ಕರಿಬೇಕು, ಇಲ್ಲಿಂದ ಇವ್ರನ್ನ ಕರಿಬೇಕು ಅಂತೇಳಿ ಎಷ್ಟೆಷ್ಟೋ ಸಾವಿರ ದುಡ್ಡು ಖರ್ಚು ಮಾಡಿಕೊಂಡು ಹೋಗ್ತಾರೆ. ಅದು ಖಂಡಿತವಾಗಿ ನೆರವೇರುವುದಿಲ್ಲ. ಕಷ್ಟಗಳು ಪರಿಹಾರವಾಗುವುದೇ ಇಲ್ಲ. ಆಮೇಲೆ ಮತ್ತೆ ಅವರಲ್ಲಿ ಏನಾಗ್ತಾರೆ, ಹತಾಶರಾಗ್ತಾರೆ. ಅನೇಕರು ಆ ಮನೆ ಸರಿ ಇಲ್ಲ, ಈ ಮನೆ ಸರಿ ಇಲ್ಲ, ಆ ವಾಸ್ತು ಸರಿ ಇಲ್ಲ, ಈ ವಾಸ್ತು ಸರಿ ಇಲ್ಲ, ಆ ಬಾಗಿಲು ಇರಬೇಕು, ಆ ಕಿಟಕಿ ಇಲ್ಲಿರಬೇಕು, ಈ ಬಾಗಿಲು ಇಲ್ಲಿರಬೇಕು ಅಂತ ಈ ರೀತಿಯಲ್ಲಿ ಕೂಡ ವಂಚಿಸೋರಾಗಿದ್ದಾರೆ. ಆದರೆ ಕಷ್ಟ ಸಂಕಟ ದುಃಖಗಳಿಂದ ಹೊರಬರಲು ಸಾಧ್ಯವಿಲ್ಲ. ಕಾರಣ ಅವರ ಹಿರಿಯರ ಮೂಲಕವೋ ಇವರ ಮೂಲಕವೋ ಬಂದು ಹೋದ ಅಪರಾಧಗಳೇ ಅವರನ್ನು ಏನು ಮಾಡುತ್ತದೆ, ಜೀವದಿಂದ ಬೇರ್ಪಡಿಸುತ್ತಾ ಬಂದಿದೆ. ಶಿಕ್ಷೆ ಕೊಡುವಂಥದ್ದು ಅದುವೇ ಆಗಿದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಇಂಥದಕ್ಕೆ ಹೋಗಬಾರದು. ಇವತ್ತು ನಮಗೆ ಸುಖ ಶಾಂತಿ ನೆಮ್ಮದಿ ಸಿಕ್ಕಬೇಕಂದ್ರೆ ಆ ದೇವರು ಏನು ಹೇಳಿದ್ದಾರೆ, ಪರಮಾತ್ಮ ಭಗವಂತನು, ಹಾಗೂ ಆಯಾಯ ಗ್ರಂಥಗಳಲ್ಲಿ ಒಂದೊಂದು ಹೆಸರುಗಳು, ನಾನಾ ಥರದ ಹೆಸರುಗಳು ಕೂಡ ಇರ್ಬೋದು. ಅದನ್ನು ತಿಳಿದುಕೊಂಡು ವಿಧೇಯರಾಗಿ ಜೀವಿಸಿ ಮುಂದೆ ಪಾಪ ತಪ್ಪುಗಳನ್ನ ಮಾಡದೆ ಹೋದರೆ ಮಾತ್ರ ಆಶೀರ್ವಾದ. ಇಂಥದ್ದೆಷ್ಟೋ ನಡೆದು ಹೋಗಿದೆ, ಈಗಲೂ ಕೂಡ ನಡೀತಾ ಇದೆ. ಆದ್ದರಿಂದ ಈಗ ಈ ಗಂಟೆ ಮನೆ ಆಡಿಸಿಕೊಂಡು ಅದು ಇದು ಅಂತ ಹೇಳಿಕೊಂಡು ಎಷ್ಟೋ ಸಾವಿರ ರೂಪಾಯಿ ಪಟ್ಟಿ, ಎಷ್ಟೋ ದುಡ್ಡು ಅವರಿಗೆ, ಅವರು ಎಲ್ಲವನ್ನ ತೆಗೆದುಕೊಂಡು ಹೋಗಿ ಒಂದು ಕಡೆಗೆ ಒಂದು ಹೋಮ ಯಜ್ಞ ಮಾಡೋಕ್ಕೆ ಹೋದರೆ, ಹೋಮ ಹಾಕ್ಲಿಕ್ಕೆ ಹೋದರೆ ಅವರಿಗೆ 1 ತಿಂಗಳು ತಿನ್ನೋಕ್ಕಾಯ್ತು ಅಲ್ಲಿ. ಈ ರೀತಿ ಒಂದು ಹೊಟ್ಟೆಪಾಡಿಗೋಸ್ಕರ ಇವರು ಮಾಡ್ತಾರೆ, ಸುಳ್ಳು ಸುಳ್ಳು ಹೇಳಿಕೊಂಡು. ಆದ್ದರಿಂದ ದಯವಿಟ್ಟು ಅದಕ್ಕೆ ಹೋಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಮ್ಮ ಶರೀರವೇ ದೇವಾಲಯವಾಗಿದೆ. ಯಜ್ಞವನ್ನು ಅರ್ಪಿಸುವಂಥದ್ದು ಈಗ ಬರೀ ಪಾಪಗಳನ್ನ ಒಪ್ಪಿಕೊಂಡು ಮುಂದೆ ಆ ಪಾಪ ಮಾಡದೆ ಹೋಗುವುದೇ, ನಮ್ಮ ಜೀವಿತದಲ್ಲಿ ದೇವರು ಮಾಡಿದಂಥ ಒಂದು ಉಪಕಾರಗಳಿಗಾಗಿ ನೆನೆಸಿಕೊಂಡು ಸ್ತುತಿ ಸ್ತೋತ್ರವನ್ನು ಅರ್ಪಿಸುವುದೇ ಇವತ್ತು ಯಜ್ಞವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 6ನೇ ವಚನ, ಯಾಜಕರು ಲೇವಿಯರು ತಮ್ಮ ತಮ್ಮ ಸ್ಥಳಗಳಲ್ಲಿ ನಿಂತರು. ದಾವೀದನು ಯೆಹೋವನ ಗಾಯನ ಸೇವೆಗೋಸ್ಕರ ಮಾಡಿಸಿದ ವಾದ್ಯಗಳು ಲೇವಿಯರ ಕೈಯಲ್ಲಿದ್ದವು.
ಇವರು ರಾಜ್ಯ ಸೇವೆಯಲ್ಲಿ ಇದ್ದುಕೊಂಡು ದೇವಾಲಯದ ನಡೆಸುತ್ತಾ ಯೆಹೋವನಿಗೆ ಕೃತಜ್ಞತಾಸ್ತುತಿ ಸಮರ್ಪಿಸಿರಿ, ಆತನ ಕೃಪೆ ಶಾಶ್ವತವಾಗಿದೆ ಎಂಬುದಾಗಿ ಆ ವಾದ್ಯಗಳೊಡನೆ ಭಜಿಸುತ್ತಿದ್ದರು. ಯಾಜಕರು ಇವರ ಎದುರಾಗಿ ನಿಂತು ತುತ್ತೂರಿ ಊದುತ್ತಿದ್ದರು, ಇಸ್ರಾಯೇಲರು ನಿಂತಿದ್ದರು. ದೇವರ ಸ್ತೋತ್ರ. ನೋಡಿ, ಅವರು ತುತ್ತೂರಿ ಅದು ಎಲ್ಲ ಬಾರಿಸಿಕೊಂಡು ವಾದ್ಯ ಬಾರಿಸಿಕೊಂಡು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ರು. ಹಾಗೆ ಇವತ್ತು ನಾವು ಕೂಡ ಒಂದೊಂದು ಕಡೆಗೆ ನೋಡ್ತೇವೆ, ಗಿಟಾರನ್ನ ಬಾರಿಸಿಕೊಂಡು ಹಾರ್ಮೋನಿಯಂ ಬಾರಿಸಿಕೊಂಡು ಸರಿಯಾಗಿ ದೇವರ ವಾಕ್ಯಕ್ಕೆ, ದೇವರ ಒಂದು ಕಾರ್ಯ, ದೇವರಿಗೆ ಸಂಬಂಧಪಟ್ಟಂಥ ವಾಕ್ಯಗಳಿಗೆ ಸರಿಯಾದ ಹಾಡು, ಆ ರೀತಿಯಲ್ಲಿ ಕೂಡ ನಾವು ಏನು ಮಾಡಬೇಕು, ದೇವರನ್ನ ಸ್ತುತಿಸಬೇಕು, ಕೊಂಡಾಡಬೇಕು, ಸಂತೋಷ ಪಡಬೇಕು. ಅದು ದೇವರಿಗೆ ಬಹಳ ಸಂತೋಷವಾಗಿದ್ದು, ದಾವೀದ ಅರಸರು ಕೂಡ ಮಂಜೂಷವನ್ನು ತರುವಾಗ ಏನು ಮಾಡಿದ್ರು, ಕುಣಿದುಕೊಂಡು ದೇವರ ಮಂಜೂಷದ ಮುಂದೆ ಕುಣಿಯುತ್ತಾ ಬಂದರು. ಅಂದರೆ ದೇವರು ಮಾಡಿದ ಉಪಕಾರಗಳನ್ನ ನೆನೆಸಿಕೊಂಡು. ಹಾಗೆ ಸುಮ್ಮನೆ ಏನೇನೋ ಹಾಡೋದಲ್ಲ. ಇವತ್ತು ದುಡ್ಡಿಗೋಸ್ಕರ ಏನೇನೋ ಹಾಡಿಕೊಂಡು ಸಣ್ಣ ಸಣ್ಣ ಬುಕ್ಗಳನ್ನ ಮಾಡಿಕೊಂಡು ಮಾರಾಟ ಮಾಡಿ ಅದರಲ್ಲಿಯೂ ನಾನಾ ಥರದ ಹಾಡುಗಳನ್ನ ಮಾಡಿಕೊಂಡು ಮನುಷ್ಯರಿಗೆ ಮೆಚ್ಚುಗೆ ಆಗುವ ಹಾಡುಗಳನ್ನ ಮಾಡಿಕೊಂಡು ಹಣ ಸಂಪಾದನೆಗಾಗಿ ಕೂಡ ಮಾಡ್ತಾ ಇದ್ದಾರೆ. ಅಂಥದ್ದು ಇರಬಾರದು. ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ನೆನೆಸಿಕೊಂಡು ಹಾಡಿನ ರೂಪದಲ್ಲಿ ಇವತ್ತು ನಾವು ಹಾಡಬೇಕು. ಒಂದು ವೇಳೆ ಹಾಡೋಕ್ಕಾಗದ್ರೆ ನೆನೆಸಿಕೊಂಡು ದೇವರಿಗೆ ನಾವು ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಅದುವೇ ಇವತ್ತು ಒಂದೊಂದು ಕಡೆಗೆ ಆಗಿದೆ, ನೆರವೇರ್ತದೆ. 7ನೇ ವಚನಕ್ಕೆ ಸ್ತೋತ್ರವಾಗಲಿ. ಸೊಲೊಮೋನನು ಮಾಡಿಸಿದ ತಾಮ್ರದ ಯಜ್ಞವೇದಿಯು ಸಮರ್ಪಣೆಯಾಗುವ ಸರ್ವಾಂಗ ಹೋಮ ದ್ರವ್ಯಗಳ ಧಾನ್ಯ ನೈವೇದ್ಯಗಳು ಸಮಾಧಾನ ಯಜ್ಞದ ಕೊಬ್ಬನ್ನು ಹಿಡಿಯಲಾರದ್ದರಿಂದ ಅವನು ಯೆಹೋವನ ಆಲಯದ ಮುಂದಿನ ಪ್ರಾಕಾರದ ಮಧ್ಯಸ್ಥಳವನ್ನು ಪ್ರತಿಷ್ಠಿಸಿ ಅಲ್ಲಿ ಇವುಗಳನ್ನೆಲ್ಲ ಸಮರ್ಪಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಯಜ್ಞ ಅರ್ಪಿಸಲಿಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸೊಲೊಮೋನ ಮಾಡಿಸಿದ, ಆದರೆ ಅಲ್ಲಿ ಹೋಗಲಿಕ್ಕೆ ಸಾಧ್ಯವಾಗಲಿಲ್ಲ. ಆದ್ದರಿಂದ ಮಧ್ಯಸ್ಥಳವನ್ನು ಪ್ರತಿಷ್ಠಿಸಿ ಅಲ್ಲಿ ಎಲ್ಲಿ ಆಯಿತು ಅಲ್ಲೇ ಯಜ್ಞ ಮಾಡಿದ. ಹಾಗೆ ಇವತ್ತೊಂದು ವೇಳೆ ನಮಗೆ ಕೂಡ ಇವತ್ತು ಆಲಯಕ್ಕೆ ಹೋಗೋಕ್ಕಾಗದ ಹೋದರೆ ನಾವು ಈಗ ಪಾತ್ರೆಗಳು ಅದೆಲ್ಲ ಇತ್ತು, ಇವುಗಳು ಕೂಡ ಒಂದೊಂದ್ಸಲ ನಾವು ಅಲ್ಲಿ ಮಾರಾಟ ಮಾಡಿಕೊಂಡು ಬರುವಂಥದ್ದು. ಇದು ದೇವರ ಆ ಪೂಜೆಗೆ ಈ ಪೂಜೆಗೆ ಆ ಗಿಂಡಿ ಈ ಗಿಂಡಿ ಅಂತೇಳಿ ಹೇಳುವಂಥದ್ದು. ಇದರಲ್ಲಿ ಕೂಡ ಬಹಳ ಜನ ಹಣ ಮಾಡೋರಿದ್ದಾರೆ. ಅಂಥಕ್ಕೆಲ್ಲ ಹೋಗಲೇಬಾರದು, ಯಾವುದು ಬೇಕಾಗಿಲ್ಲ. ಹಿಂದೆ ತಿಳಿದುಕೊಂಡಾಗೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಮ್ಮ ಶರೀರವನ್ನು ಶುದ್ಧೀಕರಿಸಿಕೊಳ್ಳುವುದು ಮತ್ತು ಗಂಡ ಹೆಂಡತಿ ಚೆನ್ನಾಗಿ ಜೀವಿಸಿ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸುವುದೇ ಸರಿಯಾದ ಯಜ್ಞವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ನಾವು ಎಲ್ಲಿದ್ದೀವೋ ಅಲ್ಲೆಲ್ಲಿ ದೇವರನ್ನು ಆರಾಧಿಸಬಹುದು. ಒಂದು ವೇಳೆ ಹೋಗೋಕ್ಕಾಗದಿದ್ದರೆ ದೂರದ ಸ್ಥಳವಾಗಿರ್ಬೋದು, ಅಲ್ಲೇ ಇದ್ದಲ್ಲಿ ನಾವು ಅಲ್ಲಿ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಬಹುದು. ಕಾರಣ ಯಾಕೆಂದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದಾಮನನ್ನು ದೇವರು ಸೃಷ್ಟಿ ಮಾಡಿದಾಗ ಏದೇನ್ ತೋಟದಲ್ಲಿ ಆದಾಮನೊಂದಿಗೆ ದೇವರು ಮಾತನಾಡಿದರು, ಹವ್ವಳೊಂದಿಗೂ ಮಾತನಾಡಿದರು. ಅಬ್ರಹಾಂ ಇಸಾಕ ಯಾಕೋಬನೊಂದಿಗೆ ಮಾತನಾಡುವಾಗ ಅಲ್ಲಿಯೂ ಮಾತನಾಡಿದರು. ಯಾಕೋಬನೊಂದಿಗೆ ಕಾಡಿನಲ್ಲಿ ಕೂಡ ಮಾತಾಡಿದರು. ಎಲಿಯನನ್ನು ನಡೆಸುವಾಗ ಕಾಡೊಳಗೆ ಕೂಡ ಮಾತನಾಡಿದರು. ಹಾಗೆ ಭೂಲೋಕದ ಕಡೆಯಿಂದ ನೀವು ಪ್ರಾರ್ಥಿಸಿದರೂ ಕೂಡ ನಾನು ಕಿವಿ ಕೊಡ್ತೇನೆ ಎಂಬುದಾಗಿ ಕೀರ್ತನೆಯಲ್ಲಿ ಕೂಡ ಇದು ಬರೆಯಲ್ಪಟ್ಟಿದೆ. ಆದ್ದರಿಂದ ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಆಲಯವೇ ಆ ಪಾಸ್ಟರ್ ಹತ್ರ ಹೋಗಬೇಕು, ಈ ಪೂಜಾರಿ ಹತ್ರ ಹೋಗಬೇಕು, ಈ ಮಠಕ್ಕೆ ಹೋಗಬೇಕು ಅಂತ ಹೇಳುವಂಥದ್ದು ಏನು ಇಲ್ಲ. ಇಡೀ ಜಗತ್ತಿನಲ್ಲಿ ದೇವರಿದ್ದಾರೆ. ಪರಲೋಕದಿಂದ ಪಾತಾಳದವರೆಗೂ ಅಂದರೆ ಕೈಲಾಸ ವೈಕುಂಠದವರೆಗೂ ದೇವರಿದ್ದಾರೆ. ಪರಮಾತ್ಮ ಭಗವಂತನು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದೇ ನಾವು ಇಲ್ಲಿ ಮುಖ್ಯವಾಗಿದೆ. ಆದರೆ ಸಭೆ ಸೇರಬೇಕು ಎಂಬುದಾಗಿ ಕೂಡ ಇಬ್ರಿಯ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ ಸಭೆ ಸೇರಬೇಕು ಅಂದರೆ ಎಲ್ಲ ಮನೆ ಹೋಗಿ ದೇವರಿಂದ ಆಯ್ಕೆಯಾದವರು, ದೇವರ ಸೇವಕರು ಅಲ್ಲಿ ದೇವರ ವಾಕ್ಯವನ್ನು ಬೋಧಿಸಲಿಕ್ಕೆ ಆಗುವುದಿಲ್ಲ. ಆಗ ಒಂದೊಂದು ಊರಿಗೆ ಒಂದೊಂದು ಸಭೆ ಇದೆ, ಎಲ್ಲ ಬಂದರೆ ಅಲ್ಲಿ ಆ ಸಭೆ, ಅದಕ್ಕೆ ಒಂದು ದೇವರ ಆಲಯ ಅಂತ ಹೇಳೋದು, ಪ್ರಾರ್ಥನಾ ಮಂದಿರ ಅಂತೇಳಿ ಅಲ್ಲಿ ದೇವರ ವಾಕ್ಯವನ್ನು ಬೋಧಿಸಲಿಕ್ಕೆ ಎಲ್ಲರೂ ಅಲ್ಲಿ ಬಂದು ಸೇರಿದರೆ ಒಳ್ಳೆಯದಾಗ್ತದೆ. ಈಗ ಒಬ್ಬರಿಗೆ ಮನೆ ಹೋಗಿ ಅಲ್ಲಿ ವಾಕ್ಯ ಸಾರಕ್ಕಾಗ್ತದೆ, ಬಹಳ ಕಷ್ಟವಾಗ್ತದೆ. ಆದ್ದರಿಂದ ಎಲ್ಲರೂ ಒಂದು ಊರಿಗೆ ಒಂದು ಕಡೆಗೆ ಬಂದು ಸೇರಿದರೆ ಅಲ್ಲಿ ದೇವರ ವಾಕ್ಯ ಬೋಧನೆ ಆಗ್ತದೆ. ಅದಕ್ಕೆ ಸಭೆ ಸೇರಬೇಕು. ಪ್ರತಿ ವಾರ ಬಿಡಬಾರ್ದು. ಪ್ರತಿ ವಾರ ದೇವರ ವಾಕ್ಯವಲ್ಲಿ ಬೋಧನೆ ಆಗ್ತದೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 8ನೇ ವಚನ. ಈ ಪ್ರಕಾರ ಸೊಲೊಮೋನನು ಹಮಾತಿನ ದಾರಿಯಿಂದ ಐಗುಪ್ತದ ಹಳ್ಳದವರೆಗಿರುವ ಪ್ರಾಂತ್ಯಗಳಿಂದ ಮಹಾಸಮವಾಗಿ ಕೂಡಿ ಬಂದಿದ್ದ ಎಲ್ಲ ಇಸ್ರಾಯೇಲರು ಅದೇ ಕಾಲದಲ್ಲಿ 7 ದಿನಗಳವರೆಗೆ ಪರ್ಣಶಾಲೆಗಳ ಜಾತ್ರೆಯನ್ನು ನಡೆಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಲ್ಲಿ ಏನಾಯಿತು, 7 ದಿವಸ ಪರ್ಣಶಾವ ಜಾತ್ರೆಗಳನ್ನು
ಅಲ್ಲಿ ಮಾಡಿದರು. ಇದು ಯಾವುದು 7 ದಿವಸ ಪರ್ಣ ಜಾತ್ರೆ ಅಂದರೆ, ಒಂದು ವಾರದಲ್ಲಿ 7 ದಿವಸ 6 ದಿವಸದಲ್ಲಿ ಸೃಷ್ಟಿ ಮಾಡಿ 7ನೇ ದಿವಸ ವಿಶ್ರಾಂತಿ ಆರಾಮ ಮಾಡಿದರು. ಹಾಗೆ ಇದು ದೇವರ ಇದು ಏನಾಗಿದೆ, ಶಿಲುಬೆಯ ಮರಣವನ್ನು ಸೂಚಿಸ್ತದೆ. ಅಂದರೆ ಗುಡ್ ಫ್ರೈಡೆ ಶುಭ ಶುಕ್ರವಾರನ ಸೂಚಿಸ್ತದೆ. ಭಾನುವಾರದಿಂದ ಶುಕ್ರವಾರದವರೆಗೆ ಅಲ್ಲಿ ಏನು ಮಾಡಬೇಕು, ಆ ಗುಡ್ ಫ್ರೈಡೆ ಸಮಯದಲ್ಲಿ, ಗುಡ್ ಫ್ರೈಡೆಗೆ ಮೊದಲು ಭಾನುವಾರದಿಂದ ಶುಕ್ರವಾರದವರೆಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರಬೇಕು, ದೇವರ ವಿಷಯಗಳನ್ನ ತಿಳಿದುಕೊಳ್ತಾ ಇರಬೇಕು, ಪಾಪಗಳಿಗಾಗಿ ಪಶ್ಚಾತ್ತಾಪವನ್ನು ಕೂಡ ಪಡ್ತಾ ಇರಬೇಕು. 7ನೇ ದಿವಸ ಜಾತ್ರೆ ಅಂದರೆ ಸಬ್ಬತ್ತು ದಿವಸವನ್ನು ಅದು ಸೂಚಿಸ್ತದೆ. ದೇವರು ನಮ್ಮ ಪಾಪಗಳಿಗಾಗಿ ಮನುಷ್ಯನ ಅವತಾರವೆತ್ತಿ ಬಂದು ರಕ್ತವನ್ನು ಸುರಿಸಿಡಿ ಲೋಕದ ಪಾಪಗಳನ್ನು ಒಂದೇ ಸಾರಿಗೆ ಏನು ಮಾಡಿದ್ರು, ಅಲ್ಲಿ ಪಾಪಗಳನ್ನು ನಿವಾರಿಸಿದರು. ಇದು ನಮ್ಮ ಹಿಂದೂ ಸಂಸ್ಕೃತದಲ್ಲಿ ಕೂಡ ಓಂ ವೃಕ್ಷಶೂಲಾಯ ಅರುಥಾಯ ನಮಃ ಅಂದರೆ, ಓ ದೇವರೇ, ನಮಗಾಗಿ ನಿನ್ನನ್ನು ನೀನೇ ಮರದ ಕಂಬಕ್ಕೆ ಸಮರ್ಪಿಸಿದವನೇ, ನಿನಗೆ ಸ್ತೋತ್ರ. ಯಾರಿದು? ಓಂ ಬ್ರಹ್ಮಪುತ್ರಾಯ ನಮಃ, ಬ್ರಹ್ಮನೇ ಪುತ್ರನಾಗಿ ಬರ್ತಾನೆ. ಓಂ ಕನ್ನಿಕಾಸುತಾಯ ನಮಃ, ಒಂದು ಕನ್ಯೆ ಗರ್ಭದಲ್ಲಿ ಬ್ರಹ್ಮನೇ ಅವತರಿಸಿ ಬರ್ತಾನೆ ಅಂತೇಳಿ ನಮ್ಮ ಸಂಸ್ಕೃತದಲ್ಲಿ ಬೈಬಲಲ್ಲಿ ನೋಡುವಾಗ ಇದು ಯೆಹೋವ ಮತ್ತು ಯೇಸು ಎಂಬುದಾಗಿ, ಇನ್ನೊಂದು ಬೈಬಲ್ ನೋಡುವಾಗ ಸರ್ವೇಶ್ವರ ಮತ್ತು ಯೇಸು ಎಂಬುದಾಗಿ, ಇನ್ನೊಂದು ಬೈಬಲಲ್ಲಿ ನೋಡುವಾಗ, ಹಿಂದಿ ಬೈಬಲ್ ನೋಡುವಾಗ ಪರಮೇಶ್ವರ ಮತ್ತು ಯೇಸು ಎಂಬುದಾಗಿ ನಾವು ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೋದು. ಇದು ಮಹಾಭಾರತದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ ಆಗಲಿ. ಏನು ಮಾಡಿದರು, ಆ ಸಮಯದಲ್ಲಿ 7ನೇ ದಿವಸ ಜಾತ್ರೆಯನ್ನು ನಡೆಸಿದರು. ಹಾಗೆ 9ನೇ ವಚನ, ತರುವಾಯ 8ನೇ ದಿನದಲ್ಲಿ ಸಭೆ ನೆರೆಯಿತು. ಹೀಗೆ 7 ದಿವಸ ಯಜ್ಞವೇದಿ ಪ್ರತಿಷ್ಠವನ್ನು, ಇನ್ನು 7 ದಿವಸ ಜಾತ್ರೆಯನ್ನು ನಡೆಸಿದರು. 7ನೇ ತಿಂಗಳಿನ 23ನೇ ದಿವಸದಲ್ಲಿ ಅರಸನು ಅವರಿಗೆ ಅಪ್ಪಣೆ ಕೊಡಲು ಅವರು ಯೆಹೋವನಿಂದ ದಾವೀದನ ಸೊಲೊಮೋನವರೆಗೂ ಆತನ ಪ್ರಜೆಗಳಾದ ಇಸ್ರಾಯೇಲರಿಗೂ ಉಂಟಾದ ಉಪಕಾರಗಳನ್ನು ನೆನೆಸಿಕೊಂಡು ಆನಂದಭರಿತವಾಗಿ ಹರ್ಷಿಸುತ್ತಾ ತಮ್ಮ ತಮ್ಮ ನಿವಾಸಗಳಿಗೆ ಹೋದರು. ನೋಡಿ, 7 ದಿವಸ ಕಳೆದು 8ನೇ ದಿವಸದಲ್ಲಿ ಏನಾಯಿತು, ಪುನಃ ಭಾನುವಾರ ಬಂತು. ಭಾನುವಾರ ಬಂದಾಗ ಪುನಃ ದೇವರು ಇಸ್ರಾಯೇಲರಿಗಾಗಿ ನಡೆಸಿದಂಥದ್ದನ್ನು ಪ್ರತಿ ಒಂದನ್ನು ನೆನೆಸಿಕೊಂಡು ಸಂತೋಷದಿಂದ ದೇವರನ್ನು ಕೊಂಡಾಡುತ್ತಾ, ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತಾ ಅಲ್ಲಿಗೆ ಮನೆಗೆ ಹೋದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನೋಡಿ, ಶುಕ್ರವಾರ ಮರಣ ಹೊಂದಿದರು, ಶನಿವಾರ ದಿವಸ ಭೂಗರ್ಭದೊಳಗಿದ್ದರು, ಭಾನುವಾರ ದಿವಸ ಅವರು ಮೃತ್ಯುಂಜಯನಾದರು. ದೇವರು ಈ ಇಸ್ರೇಲರು ಮತ್ತು ಅಲ್ಲಿದ್ದ ಸೊಲೊಮೋನನು ಅವರೆಲ್ಲ ಸೇರಿಕೊಂಡು ಏನು ಮಾಡಿದರು, ಇಸ್ರೇಲರಿಗಾಗಿ, ತನ್ನ ಜನಗಳಿಗಾಗಿ ದೇವರು ಪಟ್ಟಂಥ ಪಾಡು, ಮೃತ್ಯುಂಜಯನಾಗಿದ್ದನ್ನು ನೆನೆಸಿಕೊಂಡು ಅವರ ಮನೆಗಳಿಗೆ ಹೊರಟು ಹೋದರು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದು ಗುಡ್ ಫ್ರೈಡೆ ದಿವಸ ಇದು ಅದನ್ನು ಸೂಚಿಸ್ತದೆ. 6 ದಿವಸ ಸೃಷ್ಟಿ, 7ನೇ ದಿವಸ ದೇವರ ಶರೀರ ಭೂಗರ್ಭದೊಳಗಿದ್ದರು, ಭಾನುವಾರ ದಿವಸ ಮೃತ್ಯುಂಜಯನಾದರು. ಅವತ್ತು ನಾವು ಸಂತೋಷಭರಿತವಾಗಿ ದೇವರಿಗೆ ಹಾಡನ್ನು ಹಾಡಬೇಕು, ದೇವರನ್ನು ಕೊಂಡಾಡಬೇಕು ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ನಿಜವಾಗಿ ಸಭೆ ಸೇರಬೇಕಾಗಿದ್ದು ಸಬ್ಬತ್ತು ದಿವಸ, ಶನಿವಾರ. ದೇವರ ವಾಕ್ಯವನ್ನು, ಇದು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಹಿಂದೆ ಕೂಡ ಬಹಳ ಸಲ ನಾವು ತಿಳಿಸಿದ್ದೇವೆ. ಆದರೆ ಶನಿವಾರ ಏನಪ್ಪ ಅಂದರೆ ಸಬ್ಬತ್ ದಿವಸ ನಮ್ಮ ಪಾಪಗಳು, ದೇವರು ಇಡೀ ಲೋಕದ ಪಾಪಗಳಿಗಾಗಿ ಸತ್ತು ಸಮಾಧಿ ಮಾಡಿಸಿಕೊಂಡ ದಿವಸ, ಸಮಾಧಿ ಮಾಡಿಸಿಕೊಂಡು ಭೂಗರ್ಭದ ಒಳಗೆ ಅವರ ಶರೀರ ಇದ್ದಂಥ ದಿವಸ. ಅಂದರೆ ಅವರು ಪಾಪ ಮಾಡಲಿಲ್ಲ, ಪಾಪವನ್ನು ಹೊತ್ತುಕೊಂಡ್ರು. ಅದಕ್ಕಾಗಿ ನಾವು ನಮ್ಮ ಪಾಪಗಳನ್ನ ಪಶ್ಚಾತ್ತಾಪ ಪಟ್ಟು ಪರಿಹರಿಸಿಕೊಳ್ಳುವುದಕ್ಕಾಗಿ ಸಬ್ಬತ್ತು ದಿನ ಅಂತ ಕೊಟ್ಟರು. ಆದಿಕಾಂಡ 2ನೇ ಅಧ್ಯಾಯ 1ರಿಂದ 3ರವರೆಗೆ ಇದನ್ನು ಓದುವಾಗ ಅಲ್ಲಿ ಸ್ಪಷ್ಟವಾಗಿ ನಮಗೆ ಕಾಣುತ್ತದೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಗುರುವಾರ ದಿವಸ, ಶುಕ್ರವಾರ ದಿವಸ ಶಿಲುಬೆಯ ಮೇಲೆ ಮರಣ ಹೊಂದಿದರು. ಸಾಯಂಕಾಲ 5 ಗಂಟೆ ಒಳಗಡೆ ಸಮಾಧಿ ಆಯಿತು. ಶನಿವಾರ ದಿವಸ 7ನೇ ದಿವಸ ಅವರ ಶರೀರ ಭೂಗರ್ಭದೊಳಗೆ ಇತ್ತು. ಅವತ್ತು ಪಶ್ಚಾತ್ತಾಪ ಪಡುವ ದಿವಸ. ಇಡೀ ಇಸ್ರೇಲ್ ಜೆರುಸಲೇಮೇ ಮೌನವಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇಲ್ಲಿ ನೋಡುವಾಗ ಆ 8ನೇ ದಿವಸ ಅಂದರೆ ಭಾನುವಾರ, ಮತ್ತೆ ಪುನಃ ಭಾನುವಾರ ಬಂತು. ಆನಂದಭರಿತವಾಗಿ ಕೊಂಡಾಡ್ತಾ ಹೋದರು. ಮೃತ್ಯುಂಜಯವನ್ನು ಸೂಚಿಸ್ತದೆ. ದೇವರು ಪಾಪವನ್ನು ಜಯಿಸಿದರು, ನಮಗಾಗಿಷ್ಟು ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಿದರು. ಆದರೂ ದೇವರು ಎದ್ದು ಬಂದರು ಎಂಬುದನ್ನು ನೆನೆಸುತ್ತಾ ನಾವು ಏನು ಮಾಡಬೇಕು, ಆ ದೇವರನ್ನು ಹರ್ಷಿಸುತ್ತಾ ಕೊಂಡಾಡಬೇಕು ಭಾನುವಾರ. ಹಾಗೆ ಇದು ಕೂಡ ಇವತ್ತು ಈ ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ವಾರದಲ್ಲಿ 5 ದಿವಸ ಕೆಲಸ, ಭಾನುವಾರದಿಂದ ಶುಕ್ರವಾರದವರೆಗೆ. ಶನಿವಾರ ದಿವಸ ಸಭೆ ಸೇರ್ತಾರೆ. ಭಾನುವಾರದ ಸಬ್ಬತ್ತು ಪಶ್ಚಾತ್ತಾಪ ಪಡುವಂಥದ್ದು ಸಬ್ಬತ್ತು ದಿವಸ. ಭಾನುವಾರ ಮೃತ್ಯುಂಜಯನಾದಂಥ ದಿವಸ. ಹಾಗೆ ಶನಿವಾರ ಭಾನುವಾರ ರಜೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿದ್ದು ಬೆಂಗಳೂರಲ್ಲಿ ಕೂಡ ಒಂದು ಬೈಬಲ್ ಪ್ರಿಂಟ್
ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೂಡ ಭಾನುವಾರದಿಂದ ಶುಕ್ರವಾರದವರೆಗೆ ಮಾತ್ರ ಕೆಲಸ, ಶನಿವಾರ ಭಾನುವಾರ 2 ದಿವಸ ರಜೆಯಾಗಿದೆ. ಇದು ನಿಜವಾದ ಒಂದು ದೇವರ ನಿಯಮ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದನ್ನು ನಾವು ಕೂಡ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳಬೇಕಾಗಿದೆ. ಈಗ 11ನೇ ವಚನಕ್ಕೆ ಹೋಗೋಣ. ಸೊಲೊಮೋನನು ಯೆಹೋವನ ಆಲಯವನ್ನು, ತನ್ನ ಅರಮನೆಯನ್ನು ಕಟ್ಟಿಸಿ ಆ ಕಟ್ಟಡಗಳ ವಿಷಯವಾಗಿ ತನ್ನ ಮನಸ್ಸಿನಲ್ಲಿ ಇದ್ದುದೆಲ್ಲವನ್ನು ಕೊನೆಗಾಣಿಸಿದ ನಂತರ ಯೆಹೋವನು ಅವನಿಗೆ ರಾತ್ರಿಯಲ್ಲಿ ಪ್ರತ್ಯಕ್ಷನಾಗಿ, ನೀನು ನನಗೆ ಮಾಡಿದ ಪ್ರಾರ್ಥನೆಯನ್ನು ಲಾಲಿಸಿ ಈ ಮನೆಯನ್ನು ನನ್ನ ಯಜ್ಞಾಲಯಕ್ಕಾಗಿ ಆರಿಸಿಕೊಂಡಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಸೊಲೊಮೋನನಿಗೆ ದೇವರು ಏನೆಲ್ಲ ಮನಸ್ಸು ಕೊಟ್ಟು ಅದನ್ನೆಲ್ಲವೂ ಚಾಚು ತಪ್ಪದೆ ಸೊಲೊಮೋನನು ಮಾಡಿದ. ಆಗ ಅವನಿಗೆ ರಾತ್ರಿ ಕನಸಿನಲ್ಲಿ ದೇವರು ಕಾಣಿಸಿಕೊಂಡು ಏನು ಹೇಳಿದ್ರು, ನಿನ್ನ ಕ್ಕಾಗಿ ಸೊಲೊಮೋನನು ಏನು ಪ್ರಾರ್ಥಿಸಿದರೋ ಅದನ್ನು ನೆರವೇರಿಸಿದ್ರು. ನಾನು ನಿನ್ನ ಪ್ರಾರ್ಥನೆಯನ್ನು ಲಾಲಿಸಿದ್ದೇನೆ, ಆದ್ರಿಂದ ನಾನು ಈ ಮನೆಯನ್ನು ನನ್ನ ಯಜ್ಞಾಲಯಕ್ಕಾಗಿ ಆರಿಸಿಕೊಂಡಿದ್ದೇನೆ ಅಂತ ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ದೇವರು ಆರಿಸಿಕೊಂಡ ಮೇಲೆ ನಾವು ಕೂಡ ಏನು ಮಾಡಬೇಕು, ಸರಿಯಾಗಿ ದೇವರ ವಾಕ್ಯ ಏನು ಹೇಳ್ತದೋ ಅದರಂತೆ ನಡೆದು ಅದರಂತೆ ಕಾರ್ಯಗಳನ್ನು ಕೈಗೊಂಡು ನಾವು ನಡೀತಾ ಬರುವಾಗ ನಮ್ಮೊಂದಿಗೂ ಕೂಡ ದೇವರು ಆರಿಸಿಕೊಂಡವರಿಗೆ ಖಂಡಿತವಾಗಿ ದೇವರು ಕನಸಿನಲ್ಲಿ ಮಾತನಾಡಬಹುದು. ಅಲ್ಲಿ ನಾನು ಅದನ್ನು ಆರಿಸಿಕೊಂಡಿದ್ದೇನೆ, ಅಲ್ಲಿ ಅದ್ಭುತ ಕಾರ್ಯಗಳು ನಡೆಯುತ್ತವೆ ಅಂತ ಸೇವಕರುಗಳ ಮುಖಾಂತರ ನಡೆಯುತ್ತದೆ, ಹೇಳಿದಾಗೆ ಆಗ್ತದೆ ಅಂತ ಕಾರ್ಯಗಳು ಅವರು ಚಾಚು ತಪ್ಪದೆ ಖಂಡಿತ ದೇವರ ವಾಕ್ಯವನ್ನು ತಿಳಿಸುತ್ತಾರೆ. ಆ ಸ್ಥಳವನ್ನು ಆ ದೇವರು ಆರಿಸಿಕೊಳ್ತಾರೆ. 1. 2ನೇ, ಈ ರೀತಿ ಸರಿಯಾಗಿ ದೇವರ ವಾಕ್ಯಕ್ಕೆ ಯಾರು ವಿಧೇಯರಾಗಿ ಜೀವಿಸ್ತಾರೋ, ಯಾರು ಪ್ರಾರ್ಥನೆ ಮಾಡ್ತಾರೋ, ಯಾರ ದೇಹವು ದೇವರಿಗೆ ಸಮರ್ಪಿಯಾಗಿದೆಯೋ ಅಂಥವರನ್ನು ಕೂಡ ದೇವರು ನಾನು ಆರಿಸಿಕೊಂಡಿದ್ದೇನೆ, ಆ ಮನುಷ್ಯರನ್ನು ಕೂಡ ಅಂತ 2 ಅರ್ಥವನ್ನು ನಮಗೆ ಸೂಚಿಸ್ತದೆ. ಇದನ್ನು ನಾವು ಅರ್ಥ ಮಾಡಿ ತಿಳಿದುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿಯಲ್ಲಿ ಪ್ರತ್ಯಕ್ಷರಾಗಿ ಒಂದೊಂದು ವಿಷಯಗಳನ್ನ ಕೂಡ ಯಾವುದೋ ಒಂದು ರೀತಿಯಲ್ಲಿ ಕನಸಿನ ಮೂಲಕವೂ ತಿಳಿಸ್ತಾರೆ, ಜ್ಞಾನದ ಮೂಲಕವೂ ಕೂಡ ನಡೆಸ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಂಥವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಒಂದು ವೇಳೆ ನಮ್ಮನ್ನು ಈ ರೀತಿ ಆರಿಸಿಕೊಂಡು ನಮ್ಮ ಜೀವಿತದಲ್ಲಿ ಕೂಡ ನೆರವೇರುತ್ತದೆ. 13. ನಾನು ಆಕಾಶವನ್ನು ಮಳೆಗೆರೆಯದಂತೆ ಮುಚ್ಚುವಾಗಲೂ, ದೇಶವನ್ನು ತಿಂದುಬಿಡುವುದಕ್ಕೆ ಮಿಡತೆಗಳನ್ನು ಕಳಿಸುವಾಗಲೂ, ನನ್ನ ಪ್ರಜೆಯ ಮೇಲೆ ಘೋರ ವ್ಯಾಧಿಯನ್ನು ಬರಮಾಡುವಾಗಲೂ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ, ನಾನು ಪರಲೋಕದಲ್ಲಿ ಆಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ನೋಡಿ, ದೇವರ ನಮಗೆ ಸ್ತೋತ್ರವಾಗಲಿ. ಇಡೀ ದೇಶಕ್ಕೆ, ಇಡೀ ಲೋಕಕ್ಕೆ ಏನೇ ಇದು ಅನೇಕ ನಾನಾ ರೀತಿಯ ದೇವರ ಶಾಪಗಳು ಬರುವುದಾದರೆ, ಘೋರ ವ್ಯಾಧಿ ಬರುವುದಾದರೆ, ಯಾವುದೇ ಕೃಷಿಗಳು ಅಥವಾ ತೊಂದರೆ ಬರುವುದಾದರೆ, ಎಲ್ಲದಕ್ಕೂ ಅಂಥವರು ತಮ್ಮನ್ನು ತಾವೇ ತಗ್ಗಿಸಿಕೊಂಡು, ನಾವು ಪಾಪಿಯಪ್ಪ, ನಮ್ಮ ಕೆಟ್ಟ ನಡತೆಗಳನ್ನ ಬಿಟ್ಟು ಬಿಡ್ತೇವೆ, ನಾವಿನ ಮುಂದೆ ಹಾಗೆ ಮಾಡುವುದಿಲ್ಲ, ನಮ್ಮನ್ನು ಕ್ಷಮಿಸು ಅಂತೇಳಿ ಮಾಡುವ ಇಡೀ ದೇಶಕ್ಕೆ ಘೋರವಾದ ಕ್ಷಾಮ ಬಂದರೂ ಕೂಡ ಆಗ ದೇವರಲ್ಲಿ ಯಾರು ಭರವಸೆ ಇಟ್ಟು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅವರ ದೇವರ ವಾಕ್ಯಕ್ಕೆ ವಿರುದ್ಧವಾದ ಕೆಟ್ಟ ನಡತೆಗಳನ್ನ ಬಿಟ್ಟು ದೇವರಲ್ಲಿ ಪ್ರಾರ್ಥಿಸುವುದಾದರೆ, ದರ್ಶನವನ್ನು ಬಯಸುವುದಾದರೆ, ಅವರ ಪಾಪಗಳನ್ನು ದೇಶದಲ್ಲಿ ಏನು ಮಾಡ್ತೀನಿ, ನಾನು ಕ್ಷಮಿಸ್ತೇನೆ ಅಂದರೆ ಪರಲೋಕದಿಂದ ಲಾಲಿಸಿ, ಪರಲೋಕ ಅಂದರೆ ಇಲ್ಲಿ ಆಕಾಶದ ಮೇಲೆ ನೀರಿನ ಮೇಲೆ ತಂದೆ ಮಗ ಆದ ದೇವರು ಇರುವಂಥದ್ದು, ಅಲ್ಲಿಂದಲೂ ಕೂಡ ಇಣಿಕಿ ನೋಡೋರಾಗಿದ್ದಾರೆ. ಈ ವಿಷಯ ಕೀರ್ತನೆಗಳಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಹಾಗಿರುವಾಗ ಆ ರೀತಿ ಪ್ರಾರ್ಥಿಸಿದರೆ ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನ ನಾನು ಕ್ಷಮಿಸ್ತೇನೆ, ಅವರಿಗೆ ಆರೋಗ್ಯವನ್ನು ಕೂಡ ದಯಪಾಲಿಸ್ತೇನೆ. ಇಡೀ ದೇಶಕ್ಕೆ ಇವತ್ತು ಕ್ಷಾಮ ಬರಗಾಲ ಬಂದರೂ ಯಾರು ನನ್ನ ಮೇಲೆ ಸರಿಯಾದ ಭರವಸೆ ಇಟ್ಟು ನನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಪಾಪಗಳನ್ನು ಒಪ್ಪಿಕೊಂಡು ಕೆಟ್ಟ ನಡತೆಗಳನ್ನ ಬಿಟ್ಟು ವಾಕ್ಯಕ್ಕೆ ಸರಿಯಾಗಿ ವಿಧೇಯರಾಗಿ ಜೀವಿಸಿದರೆ ಇಡೀ ಲೋಕಕ್ಕೆ ಬಂದ ಕ್ಷಾಮದಿಂದಲೂ ಅವರನ್ನು ನಾನು ಬಿಡುಗಡೆ ಮಾಡ್ತೇನೆ, ಪರಲೋಕದಿಂದ ಅವರ ಪಾಪಗಳನ್ನು ಕ್ಷಮಿಸ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಇದು ಕೂಡ ನಡೆದು ಹೋಗಿದೆ, ನಡೆಯುತ್ತಲೇ ಇದೆ, ಬಹುಪಾಲು ನನ್ನ ಜೀವಿತದಲ್ಲಿ ಕೂಡ ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೂ ನನ್ನ ವಿಷಯದಲ್ಲಿ ಕೂಡ ಒಂದೊಂದು ಸಲ ಪಾಪಗಳು ಬಂದು ಹೋಗ್ತದೆ. ಖಂಡಿತವಾಗಿ ದೇವರಲ್ಲಿ ವಾಕ್ಯವನ್ನು ನೆನೆಸಿಕೊಂಡು
ಒಪ್ಪಿಕೊಂಡು ಪಶ್ಚಾತ್ತಾಪ ಪಡೋನಾಗಿದ್ದೇನೆ, ಕಣ್ಣೀರು ಹಾಕುವನಾಗಿದ್ದೇನೆ, ಪಾಪಿ ಎಂದು ಒಪ್ಪಿಕೊಳ್ಳುವನಾಗಿದ್ದೇನೆ. ಈ ವಾಕ್ಯ ನನ್ನಲ್ಲಿ ಕೂಡ ನನ್ನ ಜೀವಿತದಲ್ಲಿ ಬಹಳ ಸಲ ನೆರವೇರಿ ಹೋಗಿದೆ, ಈಗಲೂ ನೆರವೇರುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನೋಡಿ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಜೀವಿಸುವುದಾದರೆ, ಪಾಪಕ್ಕೆ ಪಶ್ಚಾತ್ತಾಪ ಪಡುವುದಾದರೆ ಲೋಕಕ್ಕೆ ಬಂದ ಕ್ಷಾಮದಿಂದ ದೇವರು ಅಂಥವರನ್ನು ಬಿಡುಗಡೆ ಮಾಡ್ತಾರೆ. ಹಾಗೆಯೂ ಅನೇಕರು ನಾನಾ ರೀತಿ ಕೇಡು, ಗಂಡಾಂತರ, ಮರಣ, ಪಾಶಗಳಿಂದ ಒಬ್ಬೊಬ್ಬರು ರಕ್ಷಿಸ್ತಾರೆ. ಆದರೆ ಇದು ದೇವರ ಒಂದು ಪ್ರೀತಿಯಾಗಿದೆ. ಮುಖ್ಯವಾಗಿ ದೇವರ ದರ್ಶನವಾದ ಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸಬೇಕು, ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪಾಪ ಅಂದರೆ ಯಾವುದೆಂಬುದು ಹಿಂದೆ ಕೂಡ ಬಹಳ ಸಲ ತಿಳಿದುಕೊಂಡಿದೆ. ದೇವರ 10 ದಶಾಜ್ಞೆಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡಾಗ ಅದು ನಮ್ಮ ಪಾಪಗಳನ್ನು ತೋರಿಸಿಕೊಡುವಂಥದ್ದಾಗಿದೆ. ಅದಕ್ಕಾಗಿ ನಾವು ನಮ್ಮ ಪಾಪಗಳು ಎಲ್ಲಿ ಬರ್ತದೆ, ಹೇಗೆ ಪರಿಹರಿಸಿಕೊಳ್ಬೇಕು ಅಂದರೆ ಅದುವೇ ತಿಳಿಯಪಡಿಸುವುದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 15ನೇ ವಚನ, ಇನ್ನು ಮುಂದೆ ಈ ಸ್ಥಳದಲ್ಲಿ ಪ್ರಾರ್ಥಿಸುವವರನ್ನು ಕಟಾಕ್ಷಿಸಿ ಅವರ ವಿಜ್ಞಾಪನೆಗೆ ಕಿವಿಗೊಡುವೆನು. ನೋಡಿ, ಆ ರೀತಿ ನಾವು ಪ್ರಾರ್ಥಿಸುವುದಾದರೆ ಆ ಸ್ಥಳದಲ್ಲಿ ಖಂಡಿತವಾಗಿ ಅಂಥವರ ಪ್ರಾರ್ಥನೆಯನ್ನು, ವಿಜ್ಞಾಪನೆಯನ್ನು ದೇವರು ಏನು ಮಾಡ್ತಾರೆ ಅಂದರೆ ಕಿವಿ ಕೊಟ್ಟು ಲಾಲಿಸ್ತಾರೆ, ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ, ಪಾಪಗಳನ್ನ, ಕೆಟ್ಟ ನಡತೆಗಳನ್ನ ಬಿಟ್ಟು ಜೀವಿಸಿದರೆ ಮಾತ್ರ, ಇಲ್ಲದೆ ಹೋದರೆ ಖಂಡಿತವಾಗಿ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ, ದೇವರು ಕೇಳುವುದಿಲ್ಲ. ಬದಲಾಗಿ ಮತ್ತು ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅಂತೇಳಿ ನಾವು ಹಿಂದೆ ಕೂಡ ಬಹಳ ಸಲ ಇದನ್ನು ತಿಳಿದುಕೊಂಡಿದ್ದೇವೆ. ಉದಾಹರಣೆಗೆ ಮತ್ತಾಯ 3ನೇ ಅಧ್ಯಾಯ 10ನೇ ವಚನ, 12, 13ರಲ್ಲಿ ಮತ್ತು 24ರಲ್ಲಿ, ಇಬ್ರಿಯ 6, 4-8, ಪ್ರಕಟಣೆ 21:8 ಕೂಡ ನಾವು ಇಲ್ಲಿ ಇದನ್ನು ನಾವು ತಿಳಿದುಕೊಳ್ಳುತ್ತೇವೆ. ಅನೇಕ ಅರಸರುಗಳ ವಿಷಯದಲ್ಲಿ, ಜಿಕ್ಕಿಯ ಅರಸರ ವಿಷಯದಲ್ಲಿ ಕೂಡ ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಖಂಡಿತವಾಗಿ ಇಲ್ಲದ್ರೆ ನಾವು ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ಬಿಡದೆ ದೇವರಲ್ಲಿ ಪ್ರಾರ್ಥಿಸಿದರೆ ನಮಗೆ ಉತ್ತರ ಸಿಕ್ಕುವುದೇ ಇಲ್ಲ. ಬದಲಾಗಿ ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಬೇಕಾಗ್ತದೆ. ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಅವರು ಏನಾದರೂ ಇದಕ್ಕೆ ವಿರುದ್ಧವಾಗಿ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಲಿ. ಪಾಪ ಪರಿಹಾರ, ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ ಸ್ವಾಮಿ. ದೇವರೇ, ನಿಮ್ಮ ಪವಿತ್ರ ಆತ್ಮರ ಮೂಲಕ ಅವರನ್ನು, ಅವರ ಮಕ್ಕಳನ್ನು ಕೂಡ ಹೇರಳವಾಗಿ ನಡೆಸಿರಿ. ಇತರರಿಗೆ ಸಾಕ್ಷಿಗಳಾಗುವಂತೆಯೂ ಮಾರ್ಪಡಿಸಿರಿ. ನಾನು ಕೂಡ ಹೆಚ್ಚೆಚ್ಚು ತಿಳಿದುಕೊಳ್ಳುವಂತೆ ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿ, ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲಿ.